ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಜೀವನದಲ್ಲಿ ಅನೇಕ ಚಿಕ್ಕ ದೊಡ್ಡ ಸಮಸ್ಯೆಗಳು ಬರುತ್ತಾನೇ ಇರುವುದು. ಕಷ್ಟಗಳು ಬಂದಾಗ ಇದೇ ಜೀವನ ಎಂದು ಕಣ್ಣೀರು ಹಾಕುತ್ತಾ ಕೂರದೆ ಹಣೆಬರಹವನ್ನು ನಿಂದಿಸಿಕೊಳ್ಳುವ ಬದಲು ಪರಿಶ್ರಮವನ್ನು ಬೇರೆ ಬೇರೆ ವಿಧದಲ್ಲಿ ಹಾಕುತ್ತಲೇ ಇರಬೇಕು. ಇದರಿಂದ ನಮ್ಮ ಯಶಸ್ಸಿನ ಮೆಟ್ಟಿಲನ್ನು ಹತ್ತಬಹುದು. ಪ್ರತಿಯೊಬ್ಬರಲ್ಲಿಯೂ ಸಾಧನೆ ಮಾಡುವ ಸಾಮರ್ಥ್ಯವಿದೆ, ಯಶಸ್ಸು ಕಾಣುವ ಅರ್ಹತೆ ಇದೆ. ನಮ್ಮ ಬೆಳಕು ನಮ್ಮಲ್ಲಿಯೇ ಆಳವಾಗಿದೆ. ಕಷ್ಟಗಳನ್ನು ಎದುರಿಸಬಲ್ಲೆವು. ಬದುಕಿನಲ್ಲಿ ಉತ್ತಮವಾದ ಸಮಯದ ಸದುಪಯೋಗ, ಬುದ್ಧಿವಂತಿಕೆಯ ಸದ್ಬಳಕೆ, ದೃಢ ನಿರ್ಧಾರದ ಸಂಕಲ್ಪ ಯಶಸ್ವಿ ಜೀವನದ ಆಧಾರವಾಗಿದೆ. ಎಂತಹ ಸಂದರ್ಭ ಬಂದರೂ ನಮ್ಮವರು ಎಂದವರು ದೂರ ಸರಿದಾಗಲೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮುನ್ನಡೆಯಬೇಕು. ಭವಿಷ್ಯದ ಆಶಯ ಇಟ್ಟುಕೊಂಡು ನಿಮ್ಮ ಸಾಮರ್ಥ್ಯದ ಪರೀಕ್ಷೆಗೆ ಕಾರ್ಯೋನ್ಮುಖರಾಗಬೇಕು. ಕಷ್ಟವು ನಿರಂತರವಾಗಿರದು, ಒಮ್ಮೆ ಹಾಗೆಯೇ ಸರಿದು ಹೋಗುವುದು. ಇದನ್ನು ಆಲೋಚನೆ ಮಾಡದೆ ನಕಾರಾತ್ಮಕವಾಗಿ ಯೋಚಿಸಿ ಬದುಕನ್ನು ಕತ್ತಲಾಗಿಸುವ ಪ್ರಯತ್ನ ಮಾಡಬಾರದು. ಸೋಲುಗಳಿಗೆ, ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಎದುರಿಸಬೇಕು. ಪೆಟ್ಟು ಬಿದ್ದಾಗ ಮನಸ್ಸನ್ನು ಧ್ಯಾನದಿಂದ ಉಲ್ಲಾಸಗೊಳಿಸಬೇಕು. ಉತ್ತಮ ಪುಸ್ತಕಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು, ಪ್ರಗತಿಯಲ್ಲಿ ಹೆಜ್ಜೆ ಹಾಕಲು ಸಹಕಾರಿಯಾಗಿದೆ. ಇರುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಅದರಲ್ಲೇ ಹೊಸದನ್ನು ಮಾಡಿ. ಗುರಿಯನ್ನು ತಲುಪುವ ಮನೋಸ್ಥೈರ್ಯವನ್ನು ಜೀವಂತವಾಗಿರಿಸಿಕೊಳ್ಳಿ. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟುಕೊಳ್ಳಬೇಕು. ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ಭವಿಷ್ಯ ಇರೋದು ಇಂದಿನ ನಿರ್ಧಾರದಿಂದ. ಸದಾ ಜಾಗೃತರಾಗಿರಿ. ಎಲ್ಲ ಅಡ್ಡಿ ಆತಂಕಗಳನ್ನು ಮೆಟ್ಟಿ ಮುಂದೆ ಸಾಗಬೇಕು. ಯಶಸ್ಸಿನ ಹಾದಿಯಲ್ಲಿ ಸೋಲುಗಳನ್ನು ಹಿಂದಿಕ್ಕಿ ಮುಂದೆ ಸಾಗಬೇಕು. ಜೀವನದ ಉತ್ತುಂಗ ಶಿಖರದಲ್ಲಿದ್ದರೂ ಪರಿಶ್ರಮ ಪಡಬೇಕು. ಸಾಧನೆಗೆ ವಿಶ್ರಾಂತಿ ಇಲ್ಲ. ಒಂಟಿಯಾಗಿ ನಡೆಯಿರಿ. ಇನ್ನೊಬ್ಬರ ಆಸರೆ, ಆಶ್ರಯದ ಹಂಬಲ ಇಟ್ಟುಕೊಳ್ಳಬೇಡಿ. ನಿರ್ಭೀತಿಯಿಂದ ಜೀವನ ಕಟ್ಟಿಕೊಳ್ಳಿ. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿ. ಆಗ ದೂರ ಸರಿದವರು ನಿನ್ನವರು ಎಂದುಕೊಂಡವರು ಬಂದೇ ಬರುವರು. ಪ್ರಪಂಚ ಇರುವುದೇ ಹೀಗೆ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆ ಜೊತೆ. ಧನ್ಯವಾದಗಳು.